ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು ಯುಗ ಯುಗದ ಕಣಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರವು ಧರ್ಮದ ಚರಿತ್ರೆ ಇದು ದೇವರ ಭಾಷೆ ಇದು ಕಾಲಗಳ ಇತಿಹಾಸದ ಪ್ರಮಾಣವಿದು ಕೃಷ್ಣನ ಮಹಿಮೆ ಇದು ಗೀತೆಯ ಕಲಿಮೆ ಇದು ಗ್ರಂಥಗಳ ಗ್ರಂಥವಿದು ಶ್ರೇಷ್ಠವು ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು ಯುಗ ಯುಗದ ಕಣಕಣದಿ ಸೃಷ್ಟಿಯ ಏನಿದು ಮುರಳಿ ಗಾನ ಏನಿದು ಮುರಳಿ ಗಾನ ಹೃದಯವ ತಣಿವ ಅಮೃತ ಪಾನ ಹೃದಯವ ತಣಿವ ಅಮೃತ ಪಾನ ಏನಿದು ಮುರಳಿ ಗಾನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ರಾಧ ಎಲ್ಲಿಹನೋ ಕೃಷ್ಣ 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 ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ರಾಧ ಎಲ್ಲಿಹನೋ ಕೃಷ್ಣ ಸತ್ಯ ಸಾಕ್ಷಿ ಅವನಾನುಡಿ ಸತ್ಯ ಸಾಕ್ಷಿ ಅವನಾನುಡಿ ಎನ್ನೆಗೆ ಈ ಕ್ಷಣವೇ ಎನ್ನೆಗೆ ಹೃದಯವ ತಣಿವ ಅಮೃತ ಪಾನ ಹೃದಯವ ತಣಿವ ಏನಿದು ಮುರಳಿ ಶ್ರೀಕೃಷ್ಣನ ಮುರಳಿಯ ಸ್ವಾಮಿ ರಾಮ
ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿಯೇ ಗಾನವಾರಿದಿ. ಭಾಮಿನಿ ರುಕ್ಮಿಣಿ ಬಾಯನ್ನ ಮನದನಿ ಮೋಹನ ಮುರಳಿಯೇ ಗಾನವಾಹಿನಿ. ಮೃದು ಮಧುರಾಧರ ಸುಮಧುರ ಭಾಷಿಣೆ. ಮೃದು ಮಧುರಾಧರ ಸುಮಧುರ ಭಾಷಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ. ಮಾಧವ ಹೃದಯ ಮಹದಾನಂದ ರೂಪಿಣಿ. ಭಾಮಿನಿ ರುಕ್ಮಿಣಿ. ಮಧುರ ವಿಲಾಸನ ಮನಮೋಹನ ಹೃದಯ ನಿವಾಸನಿಯ ಮಧುರ ವಿಲಾಸನ ಮನಮೋಹನ ಹೃದಯ ನಿವಾಸ ನಿರಂತರ. ಹೃದಯ ನಿವಾಸ ನಿರಂತರ. ಅನುದಿನ ಅನುಕ್ಷಣ ನಿಮ್ಮಯ ಅನುದಿನ ಅನುಕ್ಷಣ ನಿಮ್ಮಯ ಸ್ವಾಗತ ಸ್ವಾಗತ ಸ್ವಾಗತ. ಪ್ರೇಮ ಪರಾಗಂ ಸುಮಚರಣ ವೇಗಂ ಪ್ರಣಯಾನಂದದ ಪಂಚಮ ವೇದ. ಪ್ರೇಮ ಪರಾಗಂ ಸುಮಚರಣ ವೇಗಂ ಪ್ರಣಯಾನಂದದ ಪಂಚಮ ವೇದ. ನವ ಸಿರಿ ಸುರ ಚಿರ ನವರಾಗ ಲೀಲಾ. ನವ ಸಿರಿ ಸುರ ಚಿರ ನವರಾಗ ಲೀಲಾ. ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಭಾಮಿನಿ ರುಕ್ಮಿಣಿ. ಪ್ರಿಯಾ ಸ್ವಾಗತ ಸ್ವಾಗತ. ರುಕ್ಮಿಣಿ. ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯು ಕುಮಾರನ ವಿವಾಹವೂ ಆಯಿತು. ಇನ್ನು ಯುಧಿಷ್ಠಿರನು ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ದುರ್ಯೋಧನನ ಬಳಿಗೆ ಕಳುಹಿಸಿದರು. ಆದರೆ ಮಧೋನ್ಮತ್ತನಾದ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಕಿಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ
ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯತಮೆ, ಪ್ರಾಣೇಶ್ವರ. ಲೋಕ ಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಾದರೂ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವು ನರ್ತಿಸುವುದು ಸಹಜ. ಏಳು, ಎಚ್ಚರ ವಹಿಸು. ಕಂಸ ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ. ನಿನ್ನ ಚಕ್ರದ ರಕ್ತ ತೃಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರು ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲಿ ಸ್ವಾಮಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಆ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆ ಯುದ್ಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ನಿಂತು ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು ಸ್ವಾಮಿ. ರುಕ್ಮಿಣಿ, ಹಾಗಾದರೆ ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದಿರು. ಆದರೆ ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸವಲ್ಲ ರುಕ್ಮಿಣಿ. ಗೋಪಿಕಾಂಗನಿಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿ ಸದೆಬಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡರಿಂದಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡಲಿರುವರು. ನಾನು ನಿರಸ್ತ್ರನು. ಕುರುಕ್ಷೇತ್ರದ ಯುದ್ಧ ಸತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವುದು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಹತ್ಯೆಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನು ಜಗತ್ತಿಗೆ ತಿಳಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಸ್ವಾಮಿ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವಂತೆ ಪ್ರೇಯಸಿ.
ಹೌದು ದೇವಿ. ಹಾ, ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾ ಪ್ರಿಯೆ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ಹಾ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆ ಕಾಯ್ದು ಪೊರೆವೆ ಜನರ ಏಕಿ ಚಿಂತನೆ ಏಕಿ ಚಿಂತನೆ ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನು ಉಳಿಸುವೆ ಜಗದಿ ಏಕಿ ಚಿಂತನೆ ಏಕಿ ಚಿಂತನೆ. ರುಕ್ಮಿಣಿ, ಇಂತಹ ಅಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಪ್ರಿಯ? ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ರುಕ್ಮಿಣಿ, ಸ್ವಾಮಿ, ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಹಬ್ಬಬ್ಬಾ. ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಕನಸು. ಯೌವನವು ಕಳೆದು ವಾರ್ಧಿಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟೆನಾದರೂ ಆ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದಿರುವುದು ರುಕ್ಮಿಣಿ. ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ನಾನು ಅದಕ್ಕಾಗಿಯೇ ಸಂಹರಿಸಿದೆ. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವೆಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಪಡಿಸುವೆನು. ಸ್ವಾಮಿ, ರುಕ್ಮಿಣಿ, ಅಂಬುದಿ ನಿಧಿಯಿಂದ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ನಿಧಿಯಿಂದ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ. ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ. ಅಂಬುದಿ ನಿಧಿಯಿಂದ ಕಡಲ ಘಡಿಯಲು ನೋಡಿ ಬಂದ ಕ್ಷಣ ನೋಡಿ ಮಾಡಿದೆ ತುಡಿ ನೋಟ. ಕಡಲ ಘಡಿಯಲು ತುಡಿ ನೋಟ ನಾಡಿ ನಿಲ್ಲಿಸಿಯನ್ನ ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಗಿ ನವಗುಣದ ದಿಶೆಯೇ ಭಾರ್ಗವಿ. ಆವದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದ ದಿಶೆಯೇ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ರುಕ್ಮಿಣಿ, ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ. ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತ ಆ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದೆ ನಾ.
ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದೆ ನಾ ಬಂದೆನ್ನ ಬಂದಿಯೊಳಾನಂದ ಪಡಿಸು ಬಂದೆನ್ನ ಬಂದಿಯೊಳಾನಂದ ಪಡಿಸು ಅಂಬುದಿ ನಿಧಿಯಿಂದು ದಯಿಸಿಯಲ್ಲ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದೆನ್ನ ಹೃದಯ ರಂಗವ ರುಕ್ಮಿಣಿ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿಯಂ ರುಕ್ಮಿಣಿ ಆಹದೇವನು ಭವ ನಿರ್ಮಿಸಿದಾತ ನರಗುಣ ಶ್ರೀ ಜನಾರ್ದನ ಆಹದೇವನು ಭವ ನಿರ್ಮಿಸಿದಾತ ನರಗುಣ ಶ್ರೀ ಜನಾರ್ದನ ಗೌರಿ ಮನೋಹರನೋ ಗೀತಾಣಿಯ ಮಧುಗಂಗನೋ ಗೌರಿ ದುರ್ಯೋಧನ ಬರಲಿ ಬರಲಿ ನೀನಿನ್ನು ಹೋಗು ಪ್ರೇಯಸಿ ನಾನು ಕ್ಷಣಕಾಲ ವಿಶ್ರಮಿಸುವೆನು ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿಯು ನಿದ್ರಿಸದಂತೆ ತೋರುತ್ತದೆ. ನಾನು ಕ್ಷಣಕಾಲ ವಿಶ್ರಾಂತಿಯನ್ನು ಪಡೆಯುವೆನು. ಮರುದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಮರುದಿನಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಮರುದಿನಂ ತೆರಳುವೆ ದ್ವಾರಕಾ ನಗರಕ್ಕೆ, ಮರುದಿನಂ ತೆರಳುವೆ
ನಗರಕ್ಕೆ ಅದಮ ಭೀಮನ ಒದಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಿದರು ಅದಮ ಭೀಮನ ಒದಿಸಲು ನಾವು ವಿಧ ವಿಧ ಪ್ರಯೋಗ ಬೆಸಗಿದರು ಕದೀಮನವನು ಹೆದಗೆಡದೆ ಅರಗರಿಯಂತೆಯ ಕೊಪ್ಪಿಹನು ಕದೀಮನವನು ಹೆದಗೆಡದೆ ಅರಗರಿಯಂತೆಯ ಕೊಪ್ಪಿಹನು ಮಾನವನ ಬೆಂಬಲದಿ ಮೆರೆಯುವ ಅದೊಂದು ಪಾಂಡವರಾರ್ಭಟವಂ ಮಾಧವನ ಬೆಂಬಲದಿ ಮೆರೆಯುವ ಅದೊಂದು ಪಾಂಡವರಾರ್ಭಟವಂ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲು ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ವರದಿ ನಾವು ತೆರಳುವೆ ವರದಿ ನಾವು ತೆರಳುವೆ ಅಂತೂ ಅಂತೂ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿದಂತೆಯೇ ಸರಿ ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು ಅವರಿಗರ್ಧ ರಾಜ್ಯವನ್ನು ಕೊಡುವುದಂತೂ ಸಾಧ್ಯವಾಗದ ಮಾತು ಅವರು ನಿಜವಾಗಿಯೂ ಕ್ಷಾತ್ರ ಪುಂಗವರೇ ಆಗಿದ್ದರೆ ರಣರಂಗದಲ್ಲಿ ನನ್ನನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ ಸತ್ತರೆ ವೀರ ಸ್ವರ್ಗ ಬದುಕಿದರೆ ಅಖಂಡ ಸಾಮ್ರಾಜ್ಯ ಅಂತೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ತಲುಪಿ ಯಾದವರ ಸೈನ್ಯ ಸಹಾಯವನ್ನು ಪಡೆಯುವೆನು ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಯಾದವರ ಘನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವ ಶತ್ರುಗಳ ಕಾಮಾರಮಣನು ನಮ್ಮ ಸಹೋದರ ಓಮಗೈರ ಆ ಭೀಮನ ಕಾಮಾರಮಣನು ನಮ್ಮ ಸಹೋದರ ಓಮಗೈರ ಆ ಭೀಮನ ಮಧ್ಯಮ ಪಾಂಡವ ಪಾರ್ಥನ ಒಂದಲು ಮಿತ್ರಕರ್ಣ ತೊಟ್ಟಿಹನು ಪಣವ ಮಧ್ಯಮ ಪಾಂಡವ ಪಾರ್ಥನ ಒದಿಸಲು ಮಿತ್ರಕರ್ಣ ತೊಟ್ಟಿಹನು ಪಣವ ಕುರು ಸಿಂಹಾಸನದೊಳು ಕುಳಿತು ಇರುದವು ಅರುಸದಿ ಬರೆಯನಾಳ್ವೆ ಕುರು ಸಿಂಹಾಸನದೊಳು ಕುಳಿತು ಇರುದವು ಅರುಸದಿ ಬರೆಯನಾಳಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಕುರು ಪಾಂಡವರಳು ಸಿದ್ಧತೆ ಗಂಡಿಗ ಯುದ್ಧದ ಸುದ್ದಿಯ ಚಿತ್ರದೊಳಗೆ ಕುರು ಪಾಂಡವರಳು ಸಿದ್ಧತೆ ಗಂಡಿಗ ಯುದ್ಧದ ಸುದ್ದಿಯ ಚಿತ್ರದೊಳಗೆ ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ನಂದಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ದ್ವಾರಕಾ ನಗರಕ್ಕೆ ಬರದಿ ನಾವು ತೆರಳುವೆ ಬರದಿ ನಾವು ತೆರಳುವೆ ಮಾಧವ
ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ವಾಸುದೇವ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಮಾಧವ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮ ದಯಾಕರ ಕರುಣನ ಭಯವ ಪರಮ ದಯಾಕರ ಕೊಡುಗನಗ ಭಯವ ಜೀವವು ನೀನೆಂದು ನಂಬಿದೆನಯ್ಯ ಜೀವವು ನೀನೆಂದು ನಂಬಿದೆನಯ್ಯ ಕರುಣಾಳು ಕೃಪೆ ತೋರು ಕನಿಕರಿಸು ಹರಿಗೆ ಕರುಣಾಳು ಕೃಪೆ ತೋರು ಕನಿಕರಿಸು ಹರಿಗೆ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ವಾಸುದೇವ ಜಗದ್ರಕ್ಷಕ ಕಾಪಾಡು ಕಾಪಾಡು ನಾವುಗಳು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುಗಿದರಾದರೂ ಆ ಪಾಪಿಗಳಾದ ಕೌರವರು ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳದೆ ಮೌನದಿಂದಿರುವರು. ಆದ್ದರಿಂದ ನಮ್ಮ ಅಗ್ರಜರ ಅಪೇಕ್ಷೆಯಂತೆ ಈ ದಿನವೇ ನಾನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಬೇಡುವೆನು. ಅರಣ್ಯವಾಸವ ಆಜ್ಞಾನುಸಾರದಿ ವಾಸುದೇವ ಅರಣ್ಯವಾಸ ಅವರ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದೆವು ದೇವಾ ಕೃಷ್ಣ ಆನಂದದಿ ನಾವು ಕಳೆದೆವು ದೇವಾ ಆನಂದದಿ ನಾವು ಕಳೆದೆವು ದೇವಾ ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸುವುದೇವಾ ಧರ್ಮದಿ ರಾಜ್ಯವ ದೊರಕಿಸುವುದೇವಾ ಕರುಣಾಳು ಕೃಪೆ ತೋರು ಕನಿಕರಿಸು ಹರಿಯೇ ಕರುಣಾಳು ಕೃಪೆ ತೋರು ಕನಿಕರಿಸು ಹರಿಯೇ ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ಕೃಷ್ಣ ಶ್ರೀಹರಿ
ದೇವಕೀ ನಂದನ ದಾನವ ಮರ್ದನ ದಯ ಮಾಡೋ ಕೃಪೆ ಮಾಡೋ ಕರುಣಾ ಸಾಗರ ಹೇ ಪರಮಾತ್ಮ ಜನಾರ್ದನ ವಾಸುದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಹರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಪರಮಾತ್ಮ ಕಪಟನಾಟಕ ಸೂತ್ರಧಾರಿ ಕಪಟನಾಟಕ ಸೂತ್ರಧಾರಿ ಗಾನವೋಚರ ಗಾನ ವಿಹಾರಿ ಗಾನಗೋಚರ ಗಾನ ವಿಹಾರಿ ಆನಂದ ಆನಂದ ಪರಮಾನಂದ ನಿನ್ನಯ ಧ್ಯಾನ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಕಾರ ಕೃಷ್ಣ ಕೃಷ್ಣ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ಶಾಂತಕಾರ ನಿಗಮ ಗೋಚರ ನಿತ್ಯ ನಿರಂಜನ ಸತ್ಯ ಸ್ವರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬ
ಸದಾ ನಿನ್ನ ಸೇವೆಯಲ್ಲಿ ನಿರತನಾಗಿರುವ ನನ್ನನ್ನು ಕಾಪಾಡು ಕಾಪಾಡು. ಏನೇ ಭವನದ ಶೃಂಗಾರ ವೈಭವ ಆ ಏನಿ ಭವನದ ಪರಿಯೂ ಆ ಏನಿ ಭವನದ ಪರಿಯೂ ಆ ಅಮೋಘ ವೈಭವದಿಂ ರಂಜಿಪ ಸಿರಿಯೂ ನವವಿಧ ಮುತ್ತು ರತ್ನಗಳಿನ್ ಕಂಗೊಳಿಸುದಿಪ್ಪುದೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೈ ಕರಕೌಶಲ್ಯಕ್ಕೆ ಸಾಕ್ಷಿಯಂತಿಹುದೈ ಶಿಲೆಗಳ ಚಾತುರ್ಯದಿಂದ ಶೋಭಿಪುದು ಈ ನಂದಗೋಪನ ಭವನ ನಂದಗೋಪನ ಭವನ ಭವ್ಯವಾಗಿದೆ ದ್ವಾರಕಾ ನಗರ ಭವ್ಯವಾಗಿದೆ ದ್ವಾರಕಾ ನಗರ ಭವ್ಯವಾಗಿದೆ 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 ದ್ವಾರಕಾ ನಗರ ಭವ್ಯವಾಗಿದೆ ದ್ವಾರಕಾ ನಗರ ಭವ್ಯವಾಗಿದೆ 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 ದ್ವಾರಕಾ ನಗರ ಎತ್ತ ನೋಡಲು ರತ್ನ ಚಿತ್ರ ವಿಚಿತ್ರದಿಂದಿಹ ಭವನವು ಆ ಎತ್ತ ನೋಡಲು ರತ್ನ ಚಿತ್ರ ವಿಚಿತ್ರದಿಂದಿಹ ಭವನವು ರಂಬೆ ಊರ್ವಶಿಯನ್ನೇ ಹೋಲುವ ರಂಬೆ ಊರ್ವಶಿಯನ್ನೇ ಹೋಲುವ ಶಿಲಾಬಾಲಯ ರಂಧವು ಭವ್ಯವಾಗಿದೆ ದ್ವಾರಕಾ ನಗರ ಭವ್ಯವಾಗಿದೆ 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 ದ್ವಾರಕಾ ನಗರ ಎತ್ತ ನೋಡಲು ರತ್ನ ಚಿತ್ರ ವಿಚಿತ್ರದಿಂದಿಗ ಭವನವು ಆ ಎತ್ತ ನೋಡಲು ರಥಚಿತ್ರ ವಿಚಿತ್ರದಿಂದಿಹ ಭವನವು ದೇವಲೋಕವೇ ನಾಚಿಸುವುದಿ ಆ ದೇವಲೋಕವೇ ನಾಚಿಸುವುದಿ ಭವನ
ನಂದಗೋಪನ ಭವನವು ಈ ನಂದಗೋಪನ ಭವನವು ಮಯನ ಕೈಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಈ ಕೆತ್ತನೆಯ ಮುತ್ತುರತ್ನದ ಕಂಬದ ಸಾಲುಗಳು ಎಷ್ಟೊಂದು ರಮ್ಯವಾಗಿ ರಂಜಿಸುತ್ತಿರುವವು. ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮೆಯರು ಮನಮೆಚ್ಚುವಂತೆ ಸಿದ್ಧ ಮಾಡಿಕೊಟ್ಟಿರುವ ವಸಂತ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವ ಈ ಮಾಧವನ ಶಯನಾಗೃಹವು ಎನ್ನ ಶರೀರವನ್ನೇ ಹೊಕ್ಕು ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುವಂತಿರುವುದಲ್ಲ. ಓ ಶಿಲಾ ಬಾಲಯರು, ಶಿಲಾ ಬಾಲಕಿಯರು ಓರೆ ನೋಟವ ತೋರಿ ಸುಪ್ತ ಶರೀರವನ್ನು ಬಡಿದೆಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ ಬಳ್ಳಿಯಂತೆ ಬಳುಕುವ ನಡು, ಮೆಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆಯ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಈ ಶಿಲಾ ಬಾಲೆಯರ ಸೌಂದರ್ಯವನ್ನು ನೋಡಿದರೆ ಚಂದ್ರಕುಲ ಚಕ್ರೇಶ್ವರನಾದ ನಾನು ಒಂದೇ ಒಂದು ಸಾರಿ ಬೆಗಿದಪ್ಪಲೆ ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಟ ಚಕ್ರೇಶ್ವರ,
ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವ ರಣರಂಗದಿ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ 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 ಭ್ರಾಂತು ಭ್ರಾಂತು ಭ್ರಾಂತು. ಓ, ಇದೆಲ್ಲವೂ ಕೃಷ್ಣನ ಮಾಯೆ. ಕೃಷ್ಣ, ಈ ನಿನ್ನ ಶಯನಾಗ್ರಹವು ದಶ ದಿಕ್ಕುಗಳಲ್ಲಿ ಹೆಸರು ಹಂತವಾಗಲೆಂದೇ ನಿರ್ಮಿಸಿರುವೆಯಾ? ಈ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ನಾನಾರು ಸಸಾಗರ ಪೃಥ್ವಿಯನ್ನು ಶಾಸನ ಮಾಡುತ್ತಿರುವ ವಸುಂಧರೆಯ ಕುವರ ಗಾಂಧಾರ ದೇವಿ ಗರ್ಭ ಸಂಜಾತ ಶತ್ರುಧ್ವಂಸ ದೊರೆಯಿನ ಹಸ್ತಿನಾವತಿಯ ಮಣಿಮಕುಟ ರತ್ನ ಸಿಂಹಾಸನಾಧೀಶ್ವರ. ನನ್ನ ಭವನಕ್ಕಿಂತಲೂ ನಿನ್ನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಅದೆಂದೆಂದಿಗೂ ಸಾಧ್ಯವಿಲ್ಲ ಕೃಷ್ಣ, ಸಾಧ್ಯವೇ ಇಲ್ಲ. ಓ ಸಾತ್ಯಕಿ, ಸಾತ್ಯಕಿ ಕುರುರಾಜ, ಕೃಷ್ಣನಲ್ಲಿ ಕುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಇನ್ನೇನು ಎಚ್ಚರಗೊಳ್ಳುವನು. ಈ ಆಸನದಲ್ಲಿ ಕುಳಿತುಕೊಳ್ಳಿ. ಒಂದು ಮಾತಿದ ಸಾತ್ಯಕಿ, ಅದೇನು ಕುರುರಾಜ? ಪಾಂಡವರಿಗೂ ನಮಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ಏಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾಧಾರಕರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಕೂಡ ಅಲ್ಲಿಯೇ ಇರುವೆವು. ಆಗಲಿ. ಕೃಷ್ಣನು ನಿದ್ರಾಪರವಶನಾಗಿರುವನು. ವಸಂತ ಕುಸುಮಾಗ್ರಣಿತ ಸುಖದರ ಸುಗಂಧ ಪರಿಮಳ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲೇ ಅಖಂಡ ಕೀರ್ತಿ ಗಳಿಸಿರುವ ಮಥುರಾ ನಗರದ ಹರಸ ನಂದಗೋಪಾಲನು ಹಗಲು ನಿದ್ರೆಯಲ್ಲಿರುವುದನ್ನು ನೋಡಿದರೆ ಇದರಲ್ಲೇನೋ ಸಂಶಯವೇ ಕಾದಿರಬಹುದು. ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ನಾನು ಕಾರ್ಯಾರ್ಥವಾಗಿ ಬಂದಿರುವಾಗ ಸಹನೆಯಿಂದ ತಾನು ಎಚ್ಚರಗೊಳ್ಳುವ ತನಕ ನನ್ನ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗಲೇಬೇಕು. ನವಕಂಡ ಭೂಮಂಡಲಾದೀಪ ಮಣಿಮಕುಟ ವಿಪ್ರವದಿಂದ ನಿಜಪಾದ ಪುರುಕ್ಷತನಾಗಿ ಚಂಡ ನಿರ್ಮೂಲನಾ ದೂರ್ದಂಡ ಬಲಪಂಡಿತನಾಗಿ
ದಿಗ್ದಿಗಂತ ಸಾವಿರಾರ್ಜಿತ ಕ್ಷತ್ರ ಭಯಂಕರ ಕುರುಕುಲ ಸಾಮ್ರಾಜ್ಯಾಧೀಪನಾದ ನಾನು ಈ ಗೋಪಾಲಕನ ಪದತಳದಲ್ಲಿ ನನಗೆ ಯೋಗ್ಯವಾದ ಪೀಠ ಆ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಸಲಗುವ ಕಾನವ ವೈರಿ ವಾಸುದೇವ ಹೀನರ ಸಲಗುವ ಕಾನವ ವೈರಿ ಜ್ಞಾನವ ಮಾರ್ಗನು ತೋರೋ ಹರಿಯೇ ದಾನವ ಮಾಡ್ಬೇನು ತುಮೆ ತೋರೋ ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ವಾಸುದೇವ ಜಗದ್ರಕ್ಷಕ ಕೇಶವ ನಿನ್ನಯ ನಾಮಾಮೃತವು ಕೇಶವ ನಿನ್ನಯ ನಾಮಾಮೃತ ನೆನೆಯುತ್ತ ಸ್ಮರಿಸುತ್ತ ಈ ನನ್ನ ದೇವ ನೆನೆಯುತ್ತ ಸ್ಮರಿಸುತ್ತ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ವಾಸುದೇವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ಇರು ಓಡಿ ಬಂದೆ ನಿನಗಾಗಿ ಇರು ಓಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಕೇಳಿಸದೆ ಕೇಳಿಸದೆ
ಸಾತ್ವಿಕಿ, ಎಲ್ಲಿ ನನ್ನ ಪ್ರಾಣಸಕನು? ಅರ್ಜುನ, ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ಏಕೆ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾತ್ವಿಕಿ? ನಾನು ಅದನ್ನು ಹೇಳಲು ಅವಕಾಶವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ದುಷ್ಫಲವಾಗಿ ದುರ್ಯೋಧನನು ಇಂದು ಶ್ರೀಕೃಷ್ಣನ ಸಹಾಯವನ್ನು ಪಡೆಯುವ. ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ನಮಗೆ ಆನಂದದ ವಿಷಯವೇ. ಯುಧಿಷ್ಠರನು ತನ್ನ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳಬೇಕು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರೆತೇ ದೊರೆಯುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರುಗಳ ಸಹಾಯವು ದೊರಕುವುದು. ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದೆನು. ಸರಿ ಸರಿ, ಆದರೆ ನೀನು ಯಾವ ಇಚ್ಛೆಯಿಂದ ಆದರೂ ಬಾ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕೌರಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಸುಯೋಧನ ನಾನು ಮರೆತಿಲ್ಲ, ನೀನು ಮರೆಯಬೇಡ. ಆಹಾ, ಹೇ ಜನಾರ್ದನ, ಜಗದ್ರಕ್ಷಕ, ಕಾಪಾಡು ಕಾಪಾಡು. ಶ್ರೀ ದೇವಕೀ ಸುತೋ ಮಹಿಮಾ ಗುಣಮು ಘನ ಮಹಿಮೋ ಕೃಷ್ಣ ಶ್ರೀಹರಿನಾರಾಯಣ ಕ್ಷೀರಸಾಗರ ಶಯನೋ ರಮಾ ಕಾಂತೋ ಭಕ್ತಜನ ಪರಿಪಾಲನಂ ಜಾಗರೀತಂ ನಮೋ ಕೇಶವ ಜಗದ್ರಕ್ಷಕ, ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರಿಸು.
ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಊರಗರಿ ಅಂಧಕಾರ ಅನಿಸಿ ನಿನ್ನ ಸುಂದರ ಬಾಧನವ ತೋರೋ ಹರಿ ಅಂಧಕಾರ ಹರಿಸಿ ಜಗದ್ರಕ್ಷಕ ಕಾಪಾಡು ಕಾಪಾಡು ಒರೆ ಶೌರಿ ಹರಿಸರ್ವದಾ ದಯನೋ ಭಕ್ತರ ಮೊರೆ ಆಲಿಸಿ ಒರೆ ಶೌರಿ ಹರಿಸರ್ವದಾ ದಯನೋರಿ ಭಕ್ತರ ಮೊರೆ ಆಲಿಸಿ ಮೌನವ ತೋರೆರು ಮಾನವ ದೇವರ ಮೌನವ ತೋರೆರು ಮಾನವ ದೇವರ ಮೌನವ ತೋರೆರು ಮಾನವ ದೇವರ ಹಿತ ಬಯಸಿ ಓರೆಯೋ ಸಿಗರಿ ಹಿತ ಬಯಸಿ ಓರೆಯೋ ಸಿಗರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವಾಧನವ ತೋರ ಹರಿ ಅಂಧಕಾರ ಹರಿಸಿ ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚಿ, ಚರಣದಡಿಯಲ್ಲಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠೆಗಳಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಓ, ಕುರುರಾಜ. ಕುರುಚಕ್ರೇಶ್ವರ. ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಸಾರ್ವಭೌಮರಾದ ನೀವು ನನ್ನ ಸಮಯವನ್ನು ಕಾಯುವಂತಾಯಿತಲ್ಲ ಭಾವ. ಭಾವ, ಭಾಮ ರಮಣ, ನಿದ್ರೆ ಮಾಡುವವರನ್ನೇನೋ ಎಚ್ಚರಗೊಳಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನಾರು ಎಚ್ಚರಗೊಳಿಸುವವರು ಹೇಳು? ನಾನು ಬಂದು ಇಷ್ಟು ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಮಿತ್ರ ಅರ್ಜುನನು ಬಂದ ಕೂಡಲೇ ಜಾಗೃತೆಯಾದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಚೇಚೆ, ಹಾಗೇನಿಲ್ಲ ಭಾವ. ನೀನು ಬಂದದ್ದನ್ನು ನಾನು ಗಮನಿಸಲಿಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ, ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಭರದಿನ್ ಸಾಗಿಪುದೈ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ, ಸಂತಸದಿನ್ ಬರುವುದೈ ಮಾಧವ.
ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಬಂದಿರುವೆನು. ಇದೆಂತಹ ದುಡುಕಿನ ಕಾರ್ಯಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿತೆಯ ಭಾವ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡುವಿನೋಳ್ ಹುಡುಕಾಡತೊಡಗುವರು. ತಮ್ಮ ಪತಿಪುತ್ರರ ಶವಗಳಂ. ಅರ್ಜುನ ಭಾವ, ಮೂಲದಲ್ಲಿ ಶತಕೋಟಿ ರಾಜ ಮಗರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಗರಾಜರಾಳಿದ ಈ ನೆಲವು. ಯಾರಲ್ಲಿ ಸ್ಥಿರವಾಗುಳಿದಿಗುವುದು ಗಮನಿಸಿದೊಡೆ ಸಮಾಧಾನ ಕಾಮುದು. ಭಾವ, ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯ ರನುವರಿಸಿಗಳು. ಅರ್ಜುನ ಧರಣಿ ನಾರಿಯ ರನುವರಿಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸೋ. ಭಾವ ಕುರುನಂದನ ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಗುವುದು ಆದಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಗುವುದು ಆದಾಯ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ. ಭಾವ, ಸಹಜಾತರಿಗೆ ಸಮಭಾಗ ನೀಡಿ. ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಕರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಕರಾಜರಾಳಿದ ಈ ನೆಲವು. ಯಾರಲ್ಲಿ ಸ್ಥಿರವಾಗುಳಿದಿಗುವುದು ಗಮನಿಸಿದೊಡೆ ಸಮಾಧಾನ ಕಾಂಬುದು. ಅಲ್ಲವೇ ಭಾವ? ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯ ರನುವರಿಸಿಗಳು. ಅರ್ಜುನ ಧರಣಿ ನಾರಿಯ ರನುವರಿಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು
ವಿಚಾರವ ಅನುಸರಿಸು ಅನುಸರಿಸು ಅನುಸರಿಸು. ಭಾವ ಕುರುನಂದನ, ಕೃಷ್ಣ, ಕೇವಲ ರಾಜ್ಯದ ಮೇಲಿನ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ರಕ್ತದ ಮಡುವಿನಲ್ಲಿ ತೋಯಿಸುವಿರೇಕೆ? ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿಯಿಂದಿರುವುದು ಮೇಲಲ್ಲವೇ ಭಾವ? ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಹೇಳುತ್ತಿರುವೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುವುದು? ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಹರಿಯಿತು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಮುಕುಂದ. ಸಾಧ್ಯವಿಲ್ಲ ಮುಕುಂದ, ಸಾಧ್ಯವಿಲ್ಲ. ನೀನು ನಮ್ಮೀರ್ವರಿಗೂ ಸಮಾನ ಬಂದು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಧರ್ಮವನ್ನು ಪಾಲಿಸಿದಂತಾಗುವುದು. ಭಾವ ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹ ಇಲ್ಲ. ಮತ್ತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರಬಹುದು. ಎಲ್ಲಾ ಕಪಟಿ ಹಾಗೆಂದು ದುಡುಕುವುದು ಬೇಡ. ಹಾ. ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಆ ಅರ್ಜುನ, ವಾಸುದೇವ, ನೀನಾವುದನ್ನು ಅಪೇಕ್ಷಿಸದು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈತನನ್ನು ಕಟ್ಟಿಕೊಂಡು ನಾನು ಮಾಡುವುದಾದರೂ ಏನು? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ನನ್ನ ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ಬರಲಿ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ತಕ್ಕದನ್ನೇ ಆರಿಸಿಕೊಂಡಿರು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಲೆ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿರುವೆಯಾ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭಾವ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯುತಾಂಡವ ಪ್ರಳಯ ನೃತ್ಯ ಸಿಂಹನಾಥ ಧರಣಿ ಸಾಹಸ ಚತುರ ಈ ಕೌರವೇಶ್ವರ.
ರಾಜಧರ್ಮ ಕಳಂಕ ಸಗಿಸಲಾರ ರಣದೋಳ್ ಆಯುಧವಂ ಧರಿಸದಿರೇ ಕೃಷ್ಣ ರಣದೋಳ್ ಆಯುಧವಂ ಧರಿಸದಿರೇ ಪಾಂಡವರದೆಂತು ಪಾಲಿಪೆಯೋ ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಹಾ ಭಾವ, ನೀನು ಬಲು ಕಪಟಿ ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮತಿಯಲ್ಲವೇ? ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಈಗ ನಾವೇ ಬೇರೆಯಾದವು. ಆದರೂ ಬಾಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಆಯುಧವನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯ ಎಚ್ಚರ. ಭಾವ ಕೌರವೇಶ್ವರ, ಒಮ್ಮೆ ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯಲಾದೀತೆ? ಅದು ನಿನ್ನ ವಿಚಾರದಲ್ಲಿ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಮತ್ತೆ ಸಮರಾಂಗಣದಲ್ಲಿ ಸಂಧಿಸುತ್ತೇನೆ. ಹಾಗ ತೋರುವೆ ಈ ನಿನ್ನ 7 ಅಕ್ಷರಣಿ ಸೈನ್ಯದ ಬಲಗಳನ್ನ. ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ತಿಳಿಯುವುದನ್ನೇನಿದೆ ಕೃಷ್ಣ? ನನ್ನ ಗುರುದೇವ ಬಲರಾಮರು ಹಲಹಾಯುಧವನ್ನು ಹಿಡಿದು ನಿಂತರೆ ಜಯವು ಖಂಡಿತ ನಮ್ಮದೇ. ಬರುತ್ತೇನೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು ಭಗವಾನ್ ವಾಸುದೇವನು ನನ್ನ ಪ್ರಾಣಸಕನು ನಮ್ಮ ಪಕ್ಷವನ್ನು ವಹಿಸಿದನು. ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಇನ್ನು ನನ್ನ ವಿಜಯಲಕ್ಷ್ಮಿಯು ನಮ್ಮ ಕೈ ಸೇರಿದಂತಾಯಿತು. ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಗಾಂಧಿಯ ಕರುಣದಿ ಧರೆಗೆ, ಹರಡಿದ ಕಾಂತಿಯ ಕರುಣದಿ ಧರೆಗೆ, ಸಾರ್ಥಕವಾಯಿತು ಎಂದ ಮನೋರಥ. ಸಾರ್ಥಕವಾಯಿತು ಎಂದ ಮನೋರಥ. ಅಭಯವತಿ ಯದುಪತಿ, ಅಭಯವತಿ ಪಾಂಡವ ವಿಜಯ ನಂದ ಗೌರ. ಪಾಂಡವ ವಿಜಯ ನಂದ ವಿನೋದ, ಇಂದಮ ಬಲೆ ದೇವನೆನಿಸಿದ, ಇಂದಮ ಬಲೆ ದೇವನೆನಿಸಿದ, ಧನ್ಯತೆಯಾಂತೆವು ಪುಣ್ಯೋದಯದಿ. ಕೃಷ್ಣ ಆ
ಶಾಂತವು ಪುಣ್ಯೋದಯಾದಿ ರಾಧಾ ರಮಣ ಕೈವಶತ ರಾಧಾ ರಮಣ ಕೈವಶನ ರಾಧಾ ರಮಣ ಕೈವಶನ ಅಭಯವತಿ ಯದುಪತಿ ಅಭಯವತಿ ಅಭಯವನಿ ಯದುಪತಿ ಅಭಯವನಿ ಅರ್ಜುನ ಅರ್ಜುನ ವಾಸುದೇವ ಎಂತಹ ಕಾರ್ಯವನ್ನು ಮಾಡಿದ ಮಿತ್ರ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ ಪಾರ್ಥ. ವಾಸುದೇವ ಅರ್ಜುನ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ವಾಸುದೇವ, ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಪೃಷ್ಠರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು. ಜಗತ್ತು ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಡೆಯುವುದನ್ನು. ನಿಯತಿಯ ಪಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪಾರ್ಥ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನು ಕಂಡೆ ಪಾರ್ಥ? ವಾಸುದೇವ, ನಿನ್ನ ನನ್ನಲ್ಲಿ ಈ ಇಂದ್ರಾಜಾಲವೇಕೆ? ಬಾಧವ ನಿನ್ನಯ ದಯದಿ ಮಾಧವ ದಯದಿ ಕೊಂದುವೆ ಜಯ ಭಯವಿಲ್ಲದೆ ಜಗದಿ ಕೊಂದುವೆ ಜಯ ಭಯವಿಲ್ಲದೆ ಜಗದಿ ಪುರಕರಿ ನಿಲ್ಲಯ ಒಲುಮೆಯ ಫಲದಿ. ವಾಸುದೇವ, ಪಾರ್ಥ, ಪುರಕರಿ ನಿಲ್ಲಯ ಒಲುಮೆಯ ಫಲದಿ ಮಾಧವ ದಯದಿ ಮಾಧವ ದಯದಿ. ಕಾತರವೇತಕು ವಿಜಯ ವಿಜಯ, ಕಾತರವೇತಕು ವಿಜಯ, ಕರದೊಳು ಗಾಂಡೀವ ಹಿಡಿದಿಗೆಯೋ ದೃಢದಿ. ಅರ್ಜುನ, ವಾಸುದೇವ, ಕರದೊಳು ಗಾಂಡೀವ ಹಿಡಿದಿಗೆಯೋ ದೃಢದಿ, ಎದೆಗೆಡದಿರು ಜೋಗೆ ಕಡುಧೀರ ನೀ ನೆನೆಸಿ. ಎದೆಗೆಡದಿರು ಜೋಗೆ ಕಡುಧೀರ ನೀ ನೆನೆಸಿ, ಕಾತರವೇತಕು ವಿಜಯ ವಿಜಯ, ಕಾತರವೇತಕು ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ
ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು, ಸಾಹಸ ನಿಲ್ಲದು ಸಾಧಿಸುವವ ನಾನು. ಮಾಧವನಿಂದಗೆರಿ ಮಾಧವನಿಂದಗೆರಿ ಪಾರ್ಥ ನಿನ್ನಯ ಹಿತವಾಸತವು ನಾಭಯ, ಪಾರ್ಥ ನಿನ್ನಯ ಹಿತವಾಸತವು ನಾಭಯ, ಅನವರತವು ನಿನ್ನ ಬಿಡದೆಲೆ ಪೋರೆವೆ. ಮಿತ್ರ ವಾಸುದೇವ, ಅನವರತವು ನಿನ್ನ ಬಿಡದೆಲೆ ಪೋರೆವೆ, ಮನದನೋ ಮಾನವ ವಿಜಯ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ. ಅರ್ಜುನ ವಾಸುದೇವ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ, ಸಾಧಿಸು ಕಾರ್ಯ ಭಯವೇತಗೆ ಇನ್ನು. ಮಿತ್ರ ವಾಸುದೇವ, ಸಾಧಿಸು ಕಾರ್ಯವ ಭಯವೇತಗೆ ಇನ್ನು, ಸಾಧಿಸು ಕಾರ್ಯ ಭಯವೇತಗೆ ಇನ್ನು, ಕಾತರವೇತನು ವಿಜಯ ವಿಜಯ, ಕಾತರವೇತನು ವಿಜಯ ವಿಜಯ. ವಿಜಯ ವಿಜಯ ಅಂತೂ ನಿನ್ನ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿಯೇ ಮಾಡಿಕೊಂಡು ಇರಲಿ. ಭಕ್ತರ ಅಭಿಷ್ಟೆಯನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ನಿನಗೆ ಮಂಗಳವಾಗಲಿ. ಹೋಗಿ ಬಾ ಪಾರ್ಥ. ವಾಸುದೇವ, ಧನ್ಯನಾದೆ ನಾಂ ಹರಿಯೇ, ಧನ್ಯನಾದೆ ನಾಂ ಪರಮಾತ್ಮ. ಮಿತ್ರ ಧನ್ಯನಾದೆ ನಾಂ ಹರಿಯೇ, ಧನ್ಯನಾದೆ ನಾಂ ಅನನಾದೆಂದು ನಿಮ್ಮ ಭವ ಕರುಣೆಯ ದಯದಿ. ಅನನಾದೆಂದು ನಿಮ್ಮ ಭವ ಕರುಣೆಯ ದಯದಿ. ಧನ್ಯನಾದ ನಾಂ ಹರಿಯೇ, ಧನ್ಯನಾದ ನಾಂ ಹರಿ ಪರಿಯ ಪರಿಭವರಿಲ್ಲ, ಕರೆಯೊಳು ನೊಂದೆ ವೈಯಾನ. ವಾಸುದೇವ, ಹರಿ ಪರಿಯ ಪರಿಭವರಿಲ್ಲ, ಕರೆಯೊಳು ನೊಂದೆ ವೈಯಾನ. ಪರಿಗರಿಸಿ ಕಾಯೋ ಪ್ರಭುವೇ, ಪರಿಗರಿಸಿ ಕಾಯೋ ಪ್ರಭುವೇ, ಚರಣದಲ್ಲಿ ಶಿರವ
ಜಯವ ತೊಡಗೊಳಿದ ನಿಲ್ವಾನ ಕದನದಲ್ಲಿ ಕುರುಪತಿ ಜಯವ ಅದಗೆಡಿಸಿ ಗೆಲುವ ತರುವಾನ ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದ ಮಾಧವನೆ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದ ಧನ್ಯನಾದನ ಹರಿಯೇ ಧನ್ಯನಾದನ ಧನ್ಯನಾದನ ಅತಿ ಮಧುರ ನಿನ್ನ ಗಾನ ಅತಿ ಮಧುರ ನಿನ್ನ ಗಾನ ಏನು ಕಾರಣ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆತಿದೆ ನೀನೆ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆತಿದೆ ಅತಿ ಮಧುರ ನಿನ್ನ
ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವಿಂದು ಅನಿವಾರ್ಯ. ಆದರಿದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆವಿಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ನಾ ಕಾಣೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ರುಕ್ಮಿಣಿ ಸ್ವಾಮಿ, ಸಮದಾನ ಭೇದವೆಲ್ಲ ಕೋಮಲಾಂಗಿ ವಿಫಲ ವಯಗೆ. ಸಮದಾನ ಭೇದವೆಲ್ಲ ಕೋಮಲಾಂಗಿ ವಿಫಲ ವಯಗೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ, ರಾಣಿ ಪಾಪಹಾರಿಣಿ, ರಾಣಿ ಪಾಪಹಾರಿಣಿ. ರಾಜಸ್ಥಾಪನೆಗೆ ಧರ್ಮರಾಜಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗೆ. ಧರ್ಮರಾಜ ಧರ್ಮಭೂಮಿ ಭಾರತವು ಧನ್ಯವಾಯಿತೆ, ಕಾಂತೆ ಧನ್ಯವಾಯಿತೆ, ಕಾಂತೆ ಧನ್ಯವಾಯಿತೆ, ಕಾಂತೆ ಧನ್ಯವಾಯಿತೆ. ಭಯವಿದೇಕೆ ಕಾಂತೆ, ಶಾಂತೆ ಪ್ರೇಮ ಪೂರಿತೆ, ಕಾಂತೆ ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ, ಪ್ರೇಮ ಪೂರಿತೆ.
ರಕ್ಷಿಸಿ ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇ? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೇ ನೂತನ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವೆನು. ಕುರುಕ್ಷೇತ್ರ ಧೂಳಿನ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಗಳಂತಹ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ರುಕ್ಮಿಣಿ, ನಿಮ್ಮ ಸ್ಪರ್ಶಾಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಕಾಳ ಸರ್ಪ ಕಚ್ಚಿದವನನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾಯ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯುಂಟಾಗಿದೆ. ಅಭಿಮಾನ ಸೊರೆಯಿಂದ ಪ್ರಮರ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ರುಕ್ಮಿಣಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇ? ಈ ಘೋರ ಹತ್ಯಾಕಾಂಡವು ನಿಲ್ಲಲಿ. ಆಗಲು ಪ್ರೇಯಸಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆ. ಆದರೆ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲಗೊಳ್ಳುವುದು. ಆವುದಿ ಮಹಾಬಂಧನ ಜೀವನ, ಆವುದಿ ಮಹಾಬಂಧನ ಜೀವನ, ಪ್ರೇಮವೇ ನಮೀರ್ವರ ಪ್ರಿಯ ಬಂಧನ, ಪ್ರೇಮವೇ ನಮೀರ್ವರ ಪ್ರಿಯ ಬಂಧನ. ಆಹಾ, ಪ್ರೇಮವೇ ಈ ಲೋಕದ ಅಮೂಲ್ಯ ಧನ, ಪ್ರೇಮವೇ ಈ ಲೋಕದ ಅಮೂಲ್ಯ ಧನ, ಪ್ರೇಮವೇ ಈ ಲೋಕದ ಪ್ರಿಯ ಬಂಧನ. ಆ ಆ ಜೀವನ ಈ ನವಜೀವನ ಪ್ರೇಮ ಸಂದರ್ಶನ, ಈ ನವಜೀವನ ಪ್ರೇಮ ಸಂದರ್ಶನ. ದೇವಿ ನಂಬಿ ಪ್ರೇಮವೇ ನಿಜ ಜೀವನ ಸಾಧನ, ದೇವಿ ನಂಬಿ ಪ್ರೇಮವೇ ನಿಜ ಜೀವನ ಸಾಧನ. ಪ್ರೇಮವೇ ನಮೀರ್ವರ ಪ್ರಿಯ ಬಂಧನ, ಪ್ರೇಮವೇ ನಮೀರ್ವರ ಪ್ರಿಯ ಬಂಧನ. ಆಹಾ, ಪ್ರೇಮವೇ ಈ ಲೋಕದ ಅಮೂಲ್ಯ ಧನ, ಪ್ರೇಮವೇ ಈ ಲೋಕದ ಅಮೂಲ್ಯ ಧನ, ಪ್ರೇಮವೇ ಈ ಲೋಕದ ಪ್ರಿಯ ಬಂಧನ.